ಇನ್ನು ಡಿ ಕೆ ಶಿವಕುಮಾರ್ ಅವರ ಈ ಟೆಂಪಲ್ ರನ್ ಅವರು ನಡೆಸ್ತಾ ಇರತಕ್ಕಂಥ ಹೋಮ ಹವನ ಯಾಗ ಇದೆಲ್ಲದಕ್ಕೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವ್ಯಂಗ್ಯವಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಶತ್ರು ಸಂಹಾರ ಯಾಗ ಮಾಡಿಸ್ತಾ ಇದ್ದಾರಲ್ಲ, ಯಾರು ಡಿ ಕೆ ಶಿವಕುಮಾರ್ ಶತ್ರುಗಳು? ಸಿದ್ದರಾಮಯ್ಯನವರ, ಪರಮೇಶ್ವರ್ ಅವರ, ಯಾರು ಅಂತ ಹೇಳಿ. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶತ್ರುಗಳ ಹಾಗಾದ್ರೆ ಅವ್ರು ಯಾರು? ಬಿ ಜೆ ಪಿ ಅಂತೂ ಯಾರನ್ನೂ ಶತ್ರುಗಳು ಅಂತ ಭಾವಿಸಿಲ್ಲ. ಸೊ ನಮ್ಮಲ್ಲಂತೂ ಯಾರೂ ಶತ್ರುಗಳು ಇರೋದಕ್ಕೆ ಸಾಧ್ಯ ಇಲ್ಲ. ಇದ್ದರೆ ಅವ್ರ ಪಾರ್ಟಿ ಒಳಗಡೆ ಇರಬೇಕು, ಹೇಳಬೇಕು ಅದನ್ನು ಯಾರು ಅಂತ ಅಂದ್ಬಿಟ್ಟು ಅಂತ ಪ್ರಹ್ಲಾದ್ ಜೋಶಿ ಅವರು ಪ್ರಶ್ನೆ ಮಾಡಿದ್ದಾರೆ. ಶತ್ರುಗಳ ಸಂಹಾರ ಅಂತಂದರೆ ಅವ್ರು ಯಾರು ಅವರಿಗೆ ಶತ್ರುಗಳು? ನನ್ನ ಪ್ರಕಾರವಾಗಿ ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ. ನಾವು ಇದೇ ಸಮಾಜದಲ್ಲಿ ಇರೋರು, ಇದೇ ದೇಶದಲ್ಲಿ ಇರೋರು, ಇದೇ ರಾಜ್ಯದಲ್ಲಿ ಇರೋರು, ಯಾರೂ ಶತ್ರುಗಳಲ್ಲಪ್ಪ. ನಾನಂತೂ ಯಾರನ್ನೂ ಶತ್ರುಗಳಂತ ಭಾವಿಸಿಲ್ಲ. ನಮ್ಮ ಪಾರ್ಟಿಯವರು ಭಾವಿಸಿಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಭಾವಿಸಿಲ್ಲ. ನಾವು ಪ್ರತಿಸ್ಪರ್ಧಿಗಳು. ಈಗ ಅಧಿಕೃತವಾಗಿ ನೀವು ಅಥವಾ ಪಾರಂಪರಿಕವಾಗಿ ಪ್ರಜಾಪ್ರಭುತ್ವ ಇರುವಂಥ ಎಲ್ಲ ದೇಶಗಳಲ್ಲಿ, ಅದರಲ್ಲೂ ಸ್ವಲ್ಪ ಭಾಳ ಹಳೆಯದಾದಂಥ ಪ್ರಜಾಪ್ರಭುತ್ವ ಇರುವಂಥ ಪುರಾತನ ಕಾಲದಿಂದ ಪ್ರಜಾಪ್ರಭುತ್ವ ಇರುವಂಥ ಭಾರತ, ಇಂಗ್ಲೆಂಡ್ ಈ ರೀತಿಯ ದೇಶಗಳಲ್ಲಿ ಪ್ರತಿಪಕ್ಷ ಅಂತ ಮಾಡ್ತಾರೆ. ಅಂದರೆ ಪಕ್ಷ ಮತ್ತು ಪ್ರತಿಪಕ್ಷ. ಪ್ರತಿಪಕ್ಷ ಅಂತಂದ್ರೇನು? ಇವತ್ತು ನೀವು ಪಕ್ಷದಲ್ಲಿದ್ದಾರೆ ಅಂದರೆ ಆಡಳಿತ ಪಕ್ಷದಲ್ಲಿ, ನಾವು ನಿಮ್ಮ ಪ್ರತಿಯಾಗಿದ್ದೀವಿ ಅಂತ. ಯಾರು ಶತ್ರು ಸಂಹಾರವನ್ನು? ಇನ್ನು ದಲಿತ ನಾಯಕರ ಡಿನ್ನರ್ ಮೀಟಿಂಗ್ ರೆಡಿ ಮಾಡಿದ್ರಲ್ಲ ಪರಮೇಶ್ವರ್ ಅವರು, ಅದು ಮುಂದೂಡಿಕೆ ಆಗಿರ್ತಕ್ಕಂಥದ್ದು. ಆದರೆ ಈಗ ಅವರು ಅದು ಆಗಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ದಲಿತ ನಾಯಕರ ಡಿನ್ನರ್ ಪಾರ್ಟಿಗೆ ಬಿಗಿ ಪಟ್ಟು ಜೋರಾಗ್ತಾ ಇದೆ. ಡಿನ್ನರ್ಗಾಗಿ ಗೃಹ ಸಚಿವ ಪರಮೇಶ್ವರ್ ಟೀಮ್ ಪಟ್ಟು ಹಿಡಿದು ಕೂತಿದೆ. ಸುರ್ಜೇವಾಲಾ ಅವರ ಗಮನಕ್ಕೆ ಮಾಡೇ ಮಾಡ್ತೀವಿ ಹೀಗಂತ ಗೃಹ ಸಚಿವ ಪರಮೇಶ್ವರ್ ಪುನರುಚ್ಚರಿಸಿದ್ದಾರೆ. ಯಾವ ಉದ್ದೇಶಕ್ಕೆ ಮಾಡ್ತೀವಿ ಅಂತ ಸುರ್ಜೇವಾಲಾ ಅವ್ರಿಗೆ ಹೇಳ್ತೀವಿ ನಾವು, ಆಮೇಲೆ ದಿನಾಂಕ ಸಮಯ ಎಲ್ಲ ನಿಗದಿ ಮಾಡ್ತೀವಿ ಅಂತ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಪರಮೇಶ್ವರ್. ಅವ್ರು ಬಂದ ಮೇಲೆ ಮಾತಾಡಿ ಈ ಸಭೆನ ನಾವು ಯಾವ ಉದ್ದೇಶಕ್ಕೆ ಮಾಡಬೇಕು ಅಂತಿದ್ದೋ ಅದನ್ನೆಲ್ಲ ಅವರಿಗೆ ಈಗಾಗಲೇ ಹೇಳಿದ್ದೇನೆ, ದೂರವಾಣಿಯಲ್ಲಿ ಹೇಳಿದ್ದೇನೆ. ಬಂದ ಮೇಲೆ ಅವರಿಗೆ ಮಾತಾಡಿ ಆಮೇಲೆ ಅವ್ರು ಏನು ಹೇಳ್ತಾರೋ ಆ ರೀತಿ ಮುಂದುವರಿತೀವಿ. ಇಲ್ಲ ಅವ್ರು ಹೇಳಿದ್ರಲ್ಲ ಮೊದಲು ಹೇಳಿದ ಮೇಲೆ ನಾವು ಮುಂದಕ್ಕೆ ಹಾಕಿದ್ದು. ಮತ್ತೆ ತಿರ್ಗಾ ಅವರಿಗೆ ಅವ್ರ ಗಮನಕ್ಕೆ ತಂದು ಮಾಡೋದು ಸೂಕ್ತ ಅಂತ ಅನಿಸುತ್ತೆ. ಭಾಳ ಜನ ನಾವೆಲ್ಲ ಅದೇ ರೀತಿ ಮಾತಾಡ್ಕೊಂಡಿದ್ದೇವೆ. ಅವ್ರ ಗಮನಕ್ಕೆ ತಂದೇ ಮಾಡ್ತೇವೆ. ಸಮಯ ಮತ್ತು ದಿನಾಂಕ ಅವೆಲ್ಲ ಆಮೇಲೆ ಯೋಚನೆ ಮಾಡ್ತೀವಿ. ಮೊದಲು ಅವರ ಜೊತೆಯಲ್ಲಿ ಮಾತಾಡಿದಾದ್ಮೇಲೆ ತೀರ್ಮಾನ ಮಾಡ್ತೀವಿ.